ಪದ್ಮಾವತಿ ಸಂಸ್ಥೆಯಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಐಐಟಿ ಫೌಂಡೇಶನ್ ತರಬೇತಿ. ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸ್ಪರ್ಧೆಗೆ ಐಐಟಿ, ನೀಟ್ ಸೇರಿದಂತೆ ಸ್ಪರ್ಧಾತ್ಮಕ ಶಿಕ್ಷಣ ಅನಿವಾರ್ಯವಾಗಿದೆ ಎಂದು ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆ ಅಧ್ಯಕ್ಷ ಸಂಜಯ್ ಕುಚನೂರೆ ಹೇಳಿದರು. ಅವರು ಬುಧವಾರ ಐನಾಪುರ ಪಟ್ಟಣದ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಐಐಟಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿ, ಐನಾಪುರ ಪಟ್ಟಣವು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವುದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಅದಕ್ಕಾಗಿಯೇ ನಮ್ಮ ಸಂಸ್ಥೆಯಲ್ಲಿ 6ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಐಐಟಿ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ಇದನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಇದೇನು ಸಿಲೆಬಸ್ ಇದೆ, ಈ ಸಿಲೆಬಸ್ ಅನ್ನು ನಾವು 6ರಿಂದ 9ನೇ ತರಗತಿ ಮಕ್ಕಳಿಗೆ ಕಲಿಸೋ ಮುಖ್ಯ ಉದ್ದೇಶ ಅಂತಂದ್ರೆ, ನೀವು ಈ ರೀತಿಯ ಸಿಲೆಬಸ್ಗಳು, ಈ ರೀತಿಯ ಅಡ್ವಾಂಟೇಜ್ಗಳು ಇರೋದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮತ್ತು ಇದರಲ್ಲಿ. ಆದರೆ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಕುರಿತು ನಾವು ಅತ್ಯಂತ ಕಡಿಮೆ, ಅಂದರೆ ಯಾವುದೇ ರೀತಿಯ ನಾವು ವಾಣಿಜ್ಯೀಕರಣ ಮತ್ತು ಕಮರ್ಷಿಯಲ್ ಪರ್ಪಸ್ ಇಟ್ಕೊಳ್ಳದೆ ಗ್ರಾಮೀಣ ಭಾಗದ ಬಡ ಮಕ್ಕಳು ಈ ನಾಲೆಜನ್ನು ತಗೊಂಡು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ನಾವು ಸಂಸ್ಥೆ ವತಿಯಿಂದ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೆಲ್ಲನೂ 6ರಿಂದ ಈ ರೀತಿಯ ಸಿಲೆಬಸ್ಗಳು, ಈ ರೀತಿಯ ಇದು ಒಂದು ವ್ಯವಸ್ಥೆ ಆ ಮಕ್ಕಳಿಗೆ ಕೊಡೋದ್ರಿಂದ ಮುಂದೆ ಅವ್ರ ಭವಿಷ್ಯದಲ್ಲಿ ನೀಟ್ ಆಯಿತು, ಆಮೇಲೆ ಐಐಟಿ ಆಯಿತು, ಮತ್ತೆ ಇತರೆ ಅವ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರನ್ನ ತಯಾರು ಮಾಡುವಂಥ ಒಂದು ಫೌಂಡೇಶನ್ ಹಾಕಲಿಕ್ಕೆ ಏನು ಬೇಕು ಆ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ವಾಣಿಜ್ಯೀಕರಣ ಉದ್ದೇಶ ಇಲ್ಲದೆ ಆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಸ್ಪರ್ಧಾತ್ಮಕ ಈಗೇನು ಸಿಟಿ ಕಲಿತಾರೆ ಆ ಮಕ್ಕಳ ಜೊತೆಗೆ ಕಾಂಪಿಟೇಷನ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ವರ್ಷ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ ಇದನ್ನ ನಾವು ಈ ಮಕ್ಕಳಿಗೆ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಂಸ್ಥೆ ವತಿಯಿಂದ. ಪ್ರಾಚಾರ್ಯ ಮ್ಯಾಥ್ಯೂ ಮಾತನಾಡಿ, 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸನ್ 2026 ಹಾಗೂ 27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಐಐಟಿ ಫೌಂಡೇಶನ್ ವತಿಯಿಂದ ತರಗತಿಗಳನ್ನು ಪ್ರಾರಂಭಿಸಲಾಗುತ್ತಿದ್ದು, ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಐಐಟಿ, ಜೆಇಇ, ನೀಟ್, ಒಲಿಂಪಿಯಾಡ್ಗಳು ಮತ್ತು ರಾಷ್ಟ್ರೀಯ ಮಟ್ಟದ ಪ್ರವೇಶ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭವಿಷ್ಯದಲ್ಲಿ ಅನುಕೂಲವಾಗಲಿದೆ ಎಂದರು. ಈ ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನದಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಅಡಿಪಾಯ ಸಿಗುವುದರಿಂದ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ಚಿಂತನಾ ಕೌಶಲ್ಯಗಳಲ್ಲಿ ಸುಧಾರಣೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆರಂಭಿಕ ತಯಾರಿ, ಸಿಬಿಎಸ್ಇ ಪಠ್ಯ ಪರಿಕಲ್ಪನೆ ಲಭಿಸಲಾಗುವುದು ಎಂದು ಹೇಳಿದರು. ಪದ್ಮಾವತಿ ಸೆಂಟ್ರಲ್ ಸ್ಕೂಲ್ ಐನಾಪುರ್ ಸಿಬಿಎಸ್ಇ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಿಂದ ಐಐಟಿ ಸೆಕ್ಷನ್ಸ್ ಅನ್ನ ನಾವು ಇಲ್ಲಿ ಪ್ರಾರಂಭ ಮಾಡಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಂಸ್ಥೆಯ ಚೇರ್ಮನ್ ಸರ್ ಮಾತಾಡಿದ್ದಾರೆ. ಇದರ ವಿಶೇಷತೆ ಏನಂದ್ರೆ, ಗ್ರಾಮೀಣ ಭಾಗದಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಮ್ಯಾಥ್ಸ್, ಗಣಿತ ಮತ್ತೆ ವಿಜ್ಞಾನ ವಿಷಯಗಳಲ್ಲಿ ಅವರಿಗೆ ತುಂಬಾ ತೊಂದರೆಗಳು ಅನುಭವ ಆಗೋದ್ರಿಂದ ಅವರಿಗೆ ಸಿಟಿ ಲೆವೆಲ್ ಅಲ್ಲಿ ಇರುವಂತ ಮಕ್ಕಳ ಲೆವೆಲ್ ಅಲ್ಲಿ ಅವರಿಗೆ ಕಲಿಸೋದಿಕ್ಕೆ ಅಥವಾ ಕಲಿಯೋದಿಕ್ಕೆ ಆಗದೇ ಇರೋದ್ರಿಂದ ಅವ್ರ ಜೊತೆಗೆ ಒಂದು ಕಾಂಪಿಟಿಷನ್ ಲೆವೆಲ್ಗೆ ಬರಬೇಕಾಗಿರೋದ್ರಿಂದ ನಮ್ಮ ಗ್ರಾಮೀಣ ಮಕ್ಕಳಿಗೆ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನ ಕೊಡೋಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನ ಈ ವರ್ಷದಿಂದ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ, ಈಗ NCERT ಸಿಲೆಬಸ್ ಇನ್ನೂ ತುಂಬಾ ಟಫ್ ಆಗ್ತಿದೆ. ಸಿಬಿಎಸ್ಇ 2026-27ನೇ ವರ್ಷದಲ್ಲಿ ಮತ್ತೆ 9ನೇ ತರಗತಿ ಸಿಲೆಬಸ್ ಅನ್ನ ಮತ್ತೆ ಟಫ್ ಮಾಡಿದ್ದಾರೆ. ಸೊ ಈ ಒಂದು ಟಫ್ನೆಸ್ ಅವ್ರ ಜೀವನದಿಂದ ತೆಗೆದುಹಾಕೋಕ್ಕೋಸ್ಕರ ನಾವು ಐಐಟಿ ಫೌಂಡೇಶನ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟು ಆ ಮಕ್ಕಳನ್ನ ಪ್ರಾಯೋಗಿಕವಾಗಿ ಸಿಟಿ ಲೆವೆಲ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಮಕ್ಕಳು ಬೆಳೀತಿದಾರೋ ಅದೇ ಲೆವೆಲ್ ಅಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತ ಮಕ್ಕಳನ್ನು ಕೂಡ ಬೆಳೆಸಿ ಮುಂದಕ್ಕೆ ಕರೆತರೋಕ್ಕೋಸ್ಕರ ಅವರು ಕೂಡ ಕಾಂಪಿಟೇಷನ್ ವರ್ಲ್ಡ್ ಬರಲಿ, ಅವರಿಂದನೂ ನಮ್ಮ ಸಂಸ್ಥೆಗೆ ಅಥವಾ ಈ ಗ್ರಾಮೀಣ ಭಾಗಕ್ಕೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಒಂದು ನಿಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನ ಚಾಲನೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಇದರಿಂದ ತುಂಬಾ ಅಂದ್ರೆ, ಈಗ NCERT ಸಿಲೆಬಸ್ ಬೇಸ್ಡ್ ಆಗಿರುವಂತಹ ಟೆಕ್ಸ್ಟ್ ಬುಕ್ ಗಳನ್ನೇ ನಾವು ಇದಕ್ಕೆ ಸೆಲೆಕ್ಟ್ ಮಾಡಿದೀವಿ. ಅದರಿಂದ ಸ್ಪೆಷಲ್ ಕೋಚಿಂಗ್ ಇರುತ್ತೆ. ಆ ಸ್ಪೆಷಲ್ ಕೋಚಿಂಗ್ ಮತ್ತೆ ಟ್ರೈನಿಂಗ್ ಕೂಡ ಹೊರಗಿಂದ ಐಐಟಿ ಎಕ್ಸ್ಪರ್ಟ್ ಗಳು ಕೂಡ ಬರ್ತಾರೆ. ಈ ಟ್ರೈನಿಂಗ್ಗೋಸ್ಕರ ಅವರು ಕೂಡ ರೆಡಿ ಇದ್ದಾರೆ. ಅವರು ಬಂದು ನಮಗೆ ಇದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೆಯ ಒಂದು ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಇಲ್ಲಿ ಶೈಕ್ಷಣಿಕವಾದಂತ ಶಿಕ್ಷಣವನ್ನ ಕೊಡೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಿದೀವಿ ಅಂತ ಕೂಡ ಈ ಮೂಲಕ ತಿಳಿಸ್ತಾ ಇದ್ದೀವಿ. ನಮಗೇನಾಗುತ್ತೆ, ಕಂಪ್ಲೀಟ್ ಇಲ್ಲಿ ನಿಮಗೆ ನೋಡ್ಬೋದಾಗಿದೆ
IIT JEE ಕಂಪ್ಲೀಟ್ ಕೋರ್ಸ್ಗಳು ಇರ್ತವೆ. ಬಯಾಲಜಿ ಬೇಸ್ಡ್ ಆಗಿ ನಿಮಗೆ ಬರುತ್ತೆ. ಅದೇ ರೀತಿ ನಿಮಗೆ ಕಂಪ್ಲೀಟ್ ಫಿಸಿಕ್ಸ್ ಬರುತ್ತೆ. ಫಿಸಿಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇದು ಮ್ಯಾಥಮೆಟಿಕ್ಸ್ ಕ್ಲಾಸ್ 6, 7, 8, 9 10ಗೂ ಕೂಡ ಇದೆ. 10ಗೆ ನಾವು ತಗೊಳ್ತಿಲ್ಲ, 9th ತನಕ ನಾವು ಸಪರೇಟ್ ಆಗಿ ತಗೊಳ್ತಿದೀವಿ. ನಿಮಗೆ ಕಂಪ್ಲೀಟ್ ಆಗಿ ನೋಡ್ಬೋದು ಇದು ಮಕ್ಕಳ ಯಾವ ರೀತಿ ಡೆವಲಪ್ಮೆಂಟ್ ಕೊಡುತ್ತೆ ಅನ್ನೋದಂದ್ರೆ, ಈಗ CBSE ಬೇಸ್ಡ್ ಆಗಿರುವಂತ ಸಿಲೆಬಸ್ ಅನ್ನೇ ನಾವು ಸೆಲೆಕ್ಟೆಡ್ ಮಾಡಿದೀವಿ. ಸೊ ಇದು ಈಸಿ ಆಗುತ್ತೆ ಮಕ್ಕಳಿಗೆ. ಮ್ಯಾಥ್ಸ್ ಈಗ ತುಂಬಾ ಟಫ್ ಆಗಿ ಬರ್ತಿದೆ, ಸೈನ್ಸ್ ತುಂಬಾ ಟಫ್ ಆಗಿ ಬರ್ತಿದೆ. ಈ ಒಂದು ಕಠಿಣವಾದಂತ ಸಿಚುವೇಶನ್ ಇಂದ ತೆಗೆದ್ಬಿಟ್ಟು ಮಕ್ಕಳಿಗೆ ಈಸಿ ಆಗ್ಲಿ ಅಂತ ಹೇಳಿ ಈ ಒಂದು ಫೌಂಡೇಶನ್ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಜಸ್ಟ್ ಫೌಂಡೇಶನ್ ಕೋರ್ಸ್ ಆಗಿರೋದು. ಈ ವೇಳೆ ಅಧ್ಯಕ್ಷ ಸಂಜು ಕುಚನೂರಿ, ಉಪಾಧ್ಯಕ್ಷ ರವೀಂದ್ರ ಬನಜ್ವಾಡ್, ಗಜ್ಕುಮಾರ್ ಪಾಟೀಲ್, ಬಾಪುಸಾಬ್ ಪಾಟೀಲ್, ಮಹಾವೀರ್ ಪಾಟೀಲ್, ಜಯಕುಮಾರ್ ಪಾಟೀಲ್, ಮಹಾವೀರ್ ಲಿಂಬಿಕಾಯಿ, ವಸಂತ ಹುದ್ದಾರ್, ಸಿದ್ಧಾಂತ ಬನಜ್ವಾಡ್, ಮಂಜುನಾಥ್ ಕುಚನೂರೆ, ಭರ್ತೇಶ್ ತೆರದಾಳೆ, ಪ್ರಾಚಾರ್ಯ ಮ್ಯಾಥ್ಯೂ ಉಪಸ್ಥಿತರಿದ್ದರು. ವಿಜಯ್ ಮಹಂತೇಶ್ ಅರ್ಕೇರಿ, KMM ನ್ಯೂಸ್, ಕಾಗವಾಡ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.